ತರ ದಶಕದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ತಾಲೂಕು ಕಚೇರಿ ಮುಂದೆ ಧರಣಿನಿರತ ರೈತರ ಮೇಲೆ ಅಂದಿನ ಗುಂಡೂರಾವ್ ಸರ್ಕಾರ ಪೊಲೀಸರನ್ನು ಬಳಸಿಕೊಂಡು ಗೋಲಿಬಾರ್ ಮಾಡುವ ಮುಖಾಂತರ ರೈತರ ಹೋರಾಟವನ್ನು ದಮನ ಮಾಡಿ ನರಗುಂದ ಮತ್ತು ನವಿಲಗುಂದದ ಸುಮಾರು ರೈತರು ಈ ಒಂದು ಗೋಲಿಬಾರ್ಗೆ ಬಲಿಯಾದರು. ಅಂದಿನಿಂದ ರೈತ ಸಂಘಕ್ಕೆ ಹೊಸ ಮರುಜೀವ ಬಂದ ನಂತರ ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತಿತರ ಹಿರಿಯ ಮುತ್ಸದ್ದಿಗಳು ಈ ಹೋರಾಟದ ಹಂತ ಯಾವ ಮಟ್ಟಕ್ಕೆಂದರೆ ಅಂದಿನ ಗುಂಡೂರಾವ್ ಸರ್ಕಾರವನ್ನೇ ಉರುಳಿಸಿದಂತಹ ಇತಿಹಾಸ ಇದೆ. ಆದರೆ 80ರ ದಶಕದಲ್ಲಿ ನಡೆದಂತಹ ಗೋಲಿಬಾರಿಂದ ಮೃತಪಟ್ಟಂಥ ರೈತರ ಸಮಸ್ಯೆಗಳಿಗೂ ಇಂದಿಗೂ ಆಗ್ತಾಯಿಲ್ಲ. ಇವತ್ತು 44ನೇ ರೈತ ಹುತಾತ್ಮ ದಿನಾಚರಣೆಯನ್ನು ಪ್ರಗತಿಪರ ರೈತ ಆಂಜಿನಪ್ಪನವರ ಸೊರೆ ತೋಟದಲ್ಲಿ ಕೂಲಿ ಕಾರ್ಮಿಕರೊಡನೆ ಗೋಪೂಜೆ ಮತ್ತು ಕೂಲಿ ಕಾರ್ಮಿಕರೊಡನೆ ಆಚರಣೆ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯ ಜೊತೆಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಒಂದು ಕೃಷಿ ಭೂಮಿಯನ್ನು ಕೈಗಾರಿಕೆ ಮತ್ತು ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳೋದನ್ನು ಬಿಡಬೇಕು. ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣಕ್ಕೆ ಒಂದು ಪ್ರಬಲವಾದ ಕಾನೂನನ್ನು ಜಾರಿ ಮಾಡಬೇಕು. 44 ವರ್ಷಗಳ ಆದರೂ ಸಹ ಇಂದಿಗೂ ಸಹ ಹಾವೇರಿ ಇರ್ಬೋದು, ಬೆಳಗಾಂ ಇರ್ಬೋದು ಮತ್ತಿತರ ರಾಜ್ಯದ 31 ಜಿಲ್ಲೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೀತಾನೇ ಇದೆ. ಇವತ್ತು ಗೊಬ್ಬರಕ್ಕೆ ಹೋದರೆ ಸಹ ಹಾವೇರಿಯಲ್ಲಿ ಇಬ್ಬರು ರೈತರ ಒಂದು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಇಬ್ಬರು ರೈತರು ಬಲಿಯಾಗಿರುವುದು ಉದಾಹರಣೆಯಾಗಿದೆ. ಅದರ ಜೊತೆಗೆ ಇವತ್ತು ಕೀಟನಾಶಕಗಳ ನಿಯಂತ್ರಣವಿಲ್ಲದೆ ರೈತರು ಬೆಳೆದಂಥ ಬೆಳೆ ಇವತ್ತು ಆ ರೋಗಗಳಿಗೆ ಬಲಿಯಾಗ್ತಾ ಇದೆ. ಖಾಸಗಿ ಸಾಲಕ್ಕೆ ಸಿಲುಕಿ ರೈತ ಇವತ್ತು ಆತ್ಮಹತ್ಯೆಯತ್ತ ಮುಖ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸಹ ಬಹುರಾಷ್ಟ್ರೀಯ ಕಂಪನಿಗಳ ಗುಲಾಮರಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೆಲಸ ಮಾಡುವ ಜೊತೆಗೆ 44 ವರ್ಷ ಆದರೂ ರೈತರ ಸಮಸ್ಯೆ ಏನೂ ಬದಲಾಗಿಲ್ಲ. ಆ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಇವತ್ತು ಅದೇ ರೀತಿ ಪರಿಸ್ಥಿತಿ ಇದೆ. ಹದಗೆಟ್ಟಿರುವ ಮಾರುಕಟ್ಟೆ ವ್ಯವಸ್ಥೆ, ಕೃಷಿ ಕ್ಷೇತ್ರ ಇವತ್ತು ಯಾವ ರೀತಿ ಇದೆ ಅಂದರೆ ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಎಂಬ ಗಾದೆಯಂತೆ ರೈತರು ಇವತ್ತು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಮಾರುಕಟ್ಟೆ ಮುತ್ತಿಲ್ಲ. ಇವತ್ತು ಕೂಲಿ ಕಾರ್ಮಿಕರಿಗೆ ಇವತ್ತೇನು ಸರ್ಕಾರ ಉಚಿತವಾಗಿ ಗ್ಯಾರಂಟಿಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅವರ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡ್ತಾ ಇಲ್ಲ. ಅವರಿಗೆ ಹದಗೆಟ್ಟಂಥ ಆರೋಗ್ಯವನ್ನು ಸರಿಪಡಿಸ್ತಾ ಇಲ್ಲ. ಆರೋಗ್ಯ ಮತ್ತು ಶಿಕ್ಷಣವನ್ನು ಕಸಿದ್ಬಿಟ್ಟು ನೀವು 5 ಗ್ಯಾರಂಟಿ ಕೊಡ್ತೀರಂತೆ ಯಾವ ಲೆಕ್ಕ ಇದು? ಇವತ್ತು ಏನು ರೈತ ಹುತಾತ್ಮ ದಿನಾಚರಣೆ 44 ರೈತ ಹುತಾತ್ಮ ದಿನಾಚರಣೆ ಎಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇವತ್ತು ರೈತರ ರಕ್ತ ಇರುವ ರೈತರನ್ನು ನಿದ್ದೆಗೆಡಿಸುವ ನಕಲಿ ಬಿತ್ತನೆ ಬೀಜ ಕೀಟನಾಶಕ ನಿಯಂತ್ರಣಕ್ಕೆ ಪ್ರಬಲವಾದ ಕಾನೂನನ್ನು ಜಾರಿ ಮಾಡಲೇಬೇಕು ಮತ್ತು ಕೈಗಾರಿಕೆ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳುವುದನ್ನು ಬಿಡಬೇಕು. ಇಲ್ಲವಾದರೆ ರೈತರ ಮುನಿಸಿಕೊಂಡರೆ ರೈತರ ಕೋಪ ಕಟ್ಟೆ ಹೊಡೆದರೆ ಅಂದಿನ ಗುಂಡೂರಾವ್ ಸರ್ಕಾರಕ್ಕೆ ಬಂದ ಗತಿಯೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಬರುತ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.